ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 5 ಗ್ರಹಗಳು ಆಳುವ ರಾಶಿಗಳ ಮುಂದೆ ಯಾರ ಆಟವೂ ಕೂಡ ನಡೆಯಲ್ಲ. ಹಾಗಾದರೆ ಯಾವ ಗ್ರಹಗಳು ಯಾವ ರಾಶಿಗಳಿಗೆ ಶಿಸ್ತಿನ ಜೀವನವನ್ನು ನಡೆಸೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ತವೆ, ಯಾವ ಗ್ರಹಗಳು ಆಳುವ ರಾಶಿಗಳ ಮುಂದೆ ಬೇರೆಯವರ ಅತಿರೇಕತನ ನಡೆಯೋದಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ಅದರ ಸಂಪೂರ್ಣ ಮಾಹಿತಿ ನಿಮಗೆ ಅರ್ಥ ಆಗುತ್ತೆ. ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸೌರವ್ಯೂಹದಲ್ಲಿ ಕಾಲಕಾಲಕ್ಕೆ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸ್ತಾನೆ ಇರ್ತವೆ. ಒಂದು ರಾಶಿಯಲ್ಲಿ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಸಂಯೋಗವಾದಾಗ ಅವು ಶುಭ ಹಾಗೂ ಅಶುಭ ಯೋಗಗಳನ್ನು ಸೃಷ್ಟಿ ಮಾಡುತ್ತವೆ. ಇದರ ಪರಿಣಾಮ 12 ರಾಶಿಗಳ ಮೇಲೆ ಕೂಡ ಕಂಡುಬರುತ್ತದೆ. ಹಾಗೆಯೇ ಕೆಲ ಗ್ರಹಗಳು ತಾವಾಳುವ ರಾಶಿಗಳ ಮೇಲೆ ಪ್ರಾಬಲ್ಯವನ್ನು ಹೊಂದಿರುವಾಗ ಆ ರಾಶಿಯವರು ಕೆಟ್ಟ ಕಾರ್ಯಗಳು ಮಾಡಲು ಸಾಧ್ಯವಾಗುವುದಿಲ್ಲ. ಅಂದರೆ ಯಾವುದೇ ಕೆಡುಕಾಗುವ ಮುನ್ಸೂಚನೆಯನ್ನು ಆ ರಾಶಿಗಳನ್ನು ಆಳುವಂತಹ ಗ್ರಹಗಳು ನೀಡುತ್ತವೆ. ಜೊತೆಗೆ ತತ್ಕ್ಷಣದ ಅನಿರೀಕ್ಷಿತ ಸ್ವಭಾವಗಳಿಗೆ ಗ್ರಹಗಳು ಕಡಿವಾಣವನ್ನು ಹಾಕುತ್ತವೆ. ಹಾಗಾದರೆ ಯಾವ ಗ್ರಹಗಳು ಯಾವ ರಾಶಿಗಳಿಗೆ ಶಿಸ್ತಿನ ಜೀವನವನ್ನು ನಡೆಸೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ತವೆ, ಯಾವ ಗ್ರಹಗಳು ಆಳುವ ರಾಶಿಗಳ ಮುಂದೆ ಬೇರೆಯವರ ಆಟ ನಡೆಯೋದಿಲ್ಲ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಕರ ರಾಶಿ. ಮಕರ ರಾಶಿಯವರು ಶಿಸ್ತಿನ ಸಿಪಾಯಿಗಳಾಗಿರುತ್ತಾರೆ. ಯಾವುದೇ ದುರಾಭ್ಯಾಸವನ್ನು ಇವರು ಬೇಗ ಅಳವಡಿಸಿಕೊಳ್ಳುವುದಿಲ್ಲ. ಇವರ ಮಾತು, ನಡೆ, ಗುಣ, ಸ್ವಭಾವಗಳೆಲ್ಲವೂ ನಿಯಂತ್ರಣದಲ್ಲಿ ಇರುತ್ತವೆ. ಯಾವುದೇ ಅತಿರೇಕದ ನಡವಳಿಕೆಯನ್ನು ಇವರು ಪ್ರದರ್ಶಿಸುವುದಿಲ್ಲ. ಹಠಾತ್ ಮಾತು, ತತ್ಕ್ಷಣಕ್ಕೆ ಸಂತೋಷ ಮತ್ತು ದುಃಖ ಪಡುವುದು ಇವರಿಗೆ ಇಷ್ಟವಾಗದ ಗುಣಗಳಾಗಿರುತ್ತವೆ. ಯಾರ ಮುಂದೆ ಇವರು ತಮ್ಮ ಬುದ್ಧಿಶಕ್ತಿ ಹಾಗೂ ಶಕ್ತಿಯ ಪ್ರಯೋಗವನ್ನು ಮಾಡಲು ಬಯಸುವುದಿಲ್ಲ. ಜೊತೆಗೆ ಇವರು ತಮ್ಮ ಸಾಮರ್ಥ್ಯವನ್ನು ಚೆನ್ನಾಗಿ ಅರಿತುಕೊಂಡಿರುತ್ತಾರೆ. ಕೆಲಸದ ಸ್ಥಳದಲ್ಲಿ ಇವರ ಕಾರ್ಯಕ್ಷಮತೆ ಎಲ್ಲರೂ ಮೆಚ್ಚುವಂತೆ ಇರುತ್ತದೆ. ಆದರೆ ಎಲ್ಲ ಕೆಲಸವನ್ನು ತಾವು ಮಾಡುವ ಉತ್ಸಾಹ ತೋರಿಸುವುದು, ಎಲ್ಲವೂ ತನಗೆ ಗೊತ್ತಿದೆ ಎನ್ನುವಂತೆ ವರ್ತಿಸುವುದು ಇವರಿಗೆ ಗೊತ್ತಿರುವುದಿಲ್ಲ. ಶನಿಯು ಆಳುವಂತಹ ಈ ಮಕರ ರಾಶಿಯವರಿಗೆ ತಮ್ಮ ಮಿತಿಯಲ್ಲಿ ತಾವು ಇರಬೇಕಾದಂತಹ ಸಮಯ ಪ್ರಜ್ಞೆ ಇರುತ್ತದೆ. ಹೀಗಾಗಿ ಮಕರ ರಾಶಿಯವರ ಮುಂದೆ ಯಾರ ಬುದ್ಧಿವಂತಿಕೆಯೂ ಕೂಡ ನಡೆಯುವುದಿಲ್ಲ. ಏಕೆಂದರೆ ಈ ಮಕರ ರಾಶಿಯನ್ನು ಆಳುವಂತಹ ಗ್ರಹ ಶನಿ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರು ಸನ್ನಡತೆ, ಸದ್ಗುಣಗಳಿಗೆ ಹೆಸರುವಾಸಿಯಾಗಿರುತ್ತಾರೆ. ಯಾವುದೇ ತಪ್ಪು ಕಾರ್ಯಗಳನ್ನು ಮಾಡುವುದಿರಲಿ ಅದನ್ನು ಮತ್ತೋರ್ವರು ಮಾಡುವುದನ್ನು ಕೂಡ ಇವರು ಸಹಿಸುವುದಿಲ್ಲ. ಯಾವುದೇ ವಿಷಯವನ್ನು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡುತ್ತಾರೆ. ಕೆಲಸ ಕಾರ್ಯಗಳಲ್ಲಿ ಮಾತ್ರ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಇಷ್ಟಪಡುತ್ತಾರೆ. ಜಗಳ, ಮನಸ್ತಾಪ, ಸಂಘರ್ಷ, ಗಲಭೆ, ಹೊಡೆದಾಟ, ಹೋರಾಟ ಇವುಗಳಿಂದ ಧನುರಾಶಿಯವರು ಸದಾ ದೂರವಿರುತ್ತಾರೆ. ಧನುರಾಶಿಯವರನ್ನು ಗುರುಗ್ರಹ ಪ್ರತಿನಿಧಿಸುವುದರಿಂದ ಇವರ ಗುಣ ಸ್ವಭಾವಗಳ ಮೇಲೆ ಗುರುದೇವ ಸದಾ ಹಿಡಿತವನ್ನು ಹೊಂದಿರುತ್ತಾರೆ. ಇಂತಹ ಸದ್ಗುಣಗಳನ್ನು ಹೊಂದಿದ ಧನುರಾಶಿಯವರ ಮುಂದೆ ಯಾರೂ ಕೂಡ ತಮ್ಮ ಮೊಂಡುತನವನ್ನು ಪ್ರದರ್ಶಿಸಲು ಸಾಧ್ಯವಾಗುವುದಿಲ್ಲ. ಇವರು ಸದಾ ಒಳ್ಳೆಯದನ್ನೇ ಬಯಸುತ್ತಾರೆ. ಜೊತೆಗೆ ಒಳ್ಳೆಯದನ್ನೇ ನಿರೀಕ್ಷೆ ಕೂಡ ಮಾಡುತ್ತಾರೆ. ಹೀಗಾಗಿ ಇವರೊಂದಿಗೆ ವ್ಯವಹರಿಸುವಾಗ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಹೆಚ್ಚು ಶಕ್ತಿಶಾಲಿಗಳಾಗಿರುತ್ತಾರೆ. ಇವರ ಬುದ್ಧಿಶಕ್ತಿ ಎಲ್ಲರಿಗಿಂತ ಅಧಿಕವಾಗಿರುತ್ತದೆ. ಯಾವುದೇ ಕೆಲಸ ಕಾರ್ಯಗಳನ್ನು ವೇಗವಾಗಿ ಚಾಕಚಕ್ಯತೆಯಿಂದ ಪೂರ್ಣಗೊಳಿಸುವ ಜಾಣ್ಮೆಯನ್ನು ಇವರು ಹೊಂದಿರುತ್ತಾರೆ. ಮಿಥುನ ರಾಶಿಯನ್ನು ಬುಧ ಗ್ರಹವು ಆಳುತ್ತದೆ. ಬುಧನ ಅನುಗ್ರಹದಿಂದ ಮಿಥುನ ರಾಶಿಯವರು ಯಾವುದೇ ದೋಷವಿಲ್ಲದ ಜೀವನವನ್ನು ನಡೆಸಲು ಬಯಸುತ್ತಾರೆ. ಒಳ್ಳೆಯತನದಿಂದ ದುಷ್ಟತನ ದೂರ ಇರುವಂತೆ, ದುಷ್ಟರು ಇವರ ಹತ್ತಿರಕ್ಕೆ ಬರಲು ಕೂಡ ಸಾಧ್ಯವಾಗದಂತೆ 100 ಬಾರಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಯಾಕೆಂದರೆ ಇವರ ಸದ್ಗುಣಗಳು ಮೋಸಗಾರರನ್ನು ದೂರ ಇರುವಂತೆ ಮಾಡುತ್ತವೆ. ಮಾತ್ರವಲ್ಲದೆ ಬುಧನ ಕೃಪೆ ಸದಾ ಇವರ ಮೇಲೆ ಇರುವುದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡುತ್ತಾರೆ. ಜೊತೆಗೆ ಇವರು ಯಾವುದೇ ವಂಚನೆಯ ಸುಳಿಯಲ್ಲಿ ಸಿಲುಕಿಕೊಳ್ಳಲು ಬಯಸುವುದಿಲ್ಲ. ಹೀಗಾಗಿ ಇವರ ಮುಂದೆ ಯಾವ ದುಷ್ಟರ ಆಟವೂ ಕೂಡ ನಡೆಯುವುದಿಲ್ಲ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯನ್ನು ಚಂದ್ರ ಗ್ರಹ ಆಳುತ್ತದೆ. ಚಂದ್ರನ ವಿಶೇಷ ಅನುಗ್ರಹ ಇರುವುದರಿಂದ ಉತ್ತಮ ನಡವಳಿಕೆ ಹಾಗೂ ಮಾತುಗಾರಿಕೆಯನ್ನು ಕಟಕ ರಾಶಿಯವರು ಹೊಂದಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನು ಮನಸ್ಸಿನ ಮೇಲೆ, ಭಾವನೆಗಳ ಮೇಲೆ ಮತ್ತು ಶರೀರದ ಮೇಲೆ ಪ್ರಭಾವವನ್ನು ಬೀರುತ್ತಾನೆ. ಇದು ಏಕಾಗ್ರತೆ ಮತ್ತು ಧ್ಯಾನವನ್ನು ಹೆಚ್ಚಿಸುತ್ತದೆ. ಹೀಗಾಗಿ ಕಟಕ ರಾಶಿಯವರ ಗುಣ ಸ್ವಭಾವಗಳು ಚಂದ್ರನ ಗುಣ ಸ್ವಭಾವಗಳನ್ನು ಹೋಲುತ್ತವೆ. ಇತರರಿಗೆ ನೋವು ಉಂಟು ಮಾಡುವುದು, ಮೋಸ ಹಾಗೂ ವಂಚನೆ ಮಾಡುವುದನ್ನು ಕಟಕ ರಾಶಿಯವರು ಸಹಿಸುವುದಿಲ್ಲ. ಈ ಗುಣಗಳನ್ನು ಹೊಂದಿರುವವರಿಂದಲೂ ಕಟಕ ರಾಶಿಯವರು ದೂರವಿರುತ್ತಾರೆ. ಆದ್ದರಿಂದ ಇವರ ಮುಂದೆ ಬೇರೆಯವರ ವಂಚನೆ ಹಾಗೂ ಮೋಸದ ಆಟಗಳು ನಡೆಯುವುದಿಲ್ಲ. ಸ್ನೇಹಿತರೆ, ಈಗ ನಾನು ಮೇಲೆ ತಿಳಿಸಿದಂತಹ ರಾಶಿಗಳು ಮತ್ತು ರಾಶಿಗಳನ್ನು ಆಳುವ ಗ್ರಹಗಳ ಪ್ರಭಾವದಿಂದಾಗಿ
ಯಾವುದೇ ಮೋಸದ ಜಾಲಕ್ಕೆ ಇವರು ಸಿಲುಕುವುದೂ ಇಲ್ಲ. ಹಾಗೆ ಇವರಿಗೆ ಬೇರೆಯವರು ಮೋಸ ಮಾಡುವುದಕ್ಕೆ ಸಾಧ್ಯವೂ ಕೂಡ ಆಗುವುದಿಲ್ಲ. ಏಕೆಂದರೆ ಇವರು ಅಷ್ಟು ಬುದ್ಧಿವಂತಿಕೆಯಿಂದ ಎಚ್ಚರಿಕೆಯಿಂದ ನಡೆದುಕೊಳ್ಳುತ್ತಾರೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿಯಾಗಿತ್ತು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಕೂಡ ತಪ್ಪದೆ ಎಲ್ಲರೂ ಈ ವಿಡಿಯೋನ ನೋಡ್ತಾ ಇರಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.